ಹಾಯ್ ಎಲ್ಲರಿಗೂ ನಮಸ್ಕಾರ. ಫೋನ್ಪೇಯಲ್ಲಿ ಬಜಾಜ್ ಫೈನಾನ್ಸ್ ಲೋನ್ ತಗೊಂಡಿದ್ರೆ ಅದನ್ನು ಪೇ ಮಾಡೋದು ಹೇಗೆ 2 ಡೇಸ್ ಬಿಫೋರ್ ಪೇ ಮಾಡೋದ್ರಿಂದ ನಿಮ್ಮ ಬೌನ್ಸ್ ಚಾರ್ಜಸನ್ನು ಕೂಡ ಕಡಿಮೆ ಮಾಡ್ಬೋದು. ಯಾಕಂದರೆ ಆನ್ ಟೈಮಲ್ಲಿ ಮರ್ತೋದ್ರೆ ಅವರು ಪೆನಾಲ್ಟಿ ಹಾಕ್ತಾರೆ, ಬೌನ್ಸ್ ಅಂತ ಆಗುತ್ತೆ, ನಿಮ್ಮ ಸಿಬಿಲ್ ಸ್ಕೋರು ಕೂಡ ಹೊರತಾಗ್ಬೋದು. ಸೊ ಬನ್ನಿ, ಈ ಸಿಂಪಲ್ ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡಿ. ಸೊ ಫೋನ್ಪೇಯನ್ನು ನೀವು ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ರೀಚಾರ್ಜ್ ಆ್ಯಂಡ್ ಬಿಲ್ಸ್ ಇದೆ. ಇದರಲ್ಲಿ ಲಾಸ್ಟಲ್ಲಿ ಲೋನ್ EMI ಅಂತಿದೆ, ಅದನ್ನು ನೀವು ಟ್ಯಾಪ್ ಮಾಡಬೇಕಾಗುತ್ತೆ. ಟ್ಯಾಪ್ ಮಾಡಿದ ಮೇಲೆ ನೋಡಿ ಆಲ್ ಲೋನ್ ಬಿಲ್ಲರ್ಸ್ ಅಂತಿದೆ. ಸೊ ಇವರೆಲ್ಲ ಟೈಅಪ್ ಆಗಿರ್ತಕ್ಕಂಥ ಪಾರ್ಟ್ನರ್ಸ್ ಇವರು. ಅದರಲ್ಲಿ ಬಜಾಜ್ ಫೈನಾನ್ಸ್ ನೀವು ತೊಗೊಂಡಿದ್ರೆ ಯಾವ್ದ್ರಲ್ಲಿ ತೊಗೊಂಡಿದ್ರೆ ಅದರಲ್ಲಿ ಮಾಡ್ಬೋದು ಡೈರೆಕ್ಟಾಗಿ. ಸೊ ಬಜಾಜ್ ಫೈನಾನ್ಸಲ್ಲಿ ಈ ಥರ ಇದ್ದರೆ ಸೊ ಈ ಥರ ಟ್ಯಾಪ್ ಮಾಡಿ ಬಜಾಜ್ ಫೈನಾನ್ಸ್ ಲಿಮಿಟೆಡಲ್ಲಿ ನಂಬರ್ ಏನು ಕೊಟ್ಟಿರ್ತಾರದು ಆ ಲೋನ್ ತೊಗೊಂಡು ಟೈಮಲ್ಲಿ ಕೊಟ್ಟಿರ್ತಾರೆ ನಂಬರ್ ಡಿಜಿಟ್ಸು, ಆ ಡಿಜಿಟ್ಸ್ನೇ ಆ್ಯಡ್ ಮಾಡಿದ ತಕ್ಷಣ ಕಂಟಿನ್ಯೂ ಮಾಡಿ. ಸೊ ಆ ಥರ ಕಂಟಿನ್ಯೂ ಮಾಡೋದ್ರಿಂದ ಏನು ತೋರಿಸುತ್ತೆ, ಸೊ ಬಿಲ್ ಅಮೌಂಟು ಎಷ್ಟಾಗಿದೆ ಅಂತ ಈ ಅಡ್ವಾನ್ಸ್ EMI ಅಂತ ಬರುತ್ತೆ. ಅದಾದಮೇಲೆ ಸೊ ನಿಮಗೆ ಕಂಟಿನ್ಯೂ ತೋರಿಸ್ಬೋದು ಎಷ್ಟಿದೆ ಅಂತ. ಈ ಥರ ಮಾಡ್ಕೊಂಡು ಪೇ ಮಾಡೋದ್ರಿಂದ ನಿಮ್ಮ ಬೌನ್ಸನ್ನು ತಪ್ಪಿಸುತ್ತೆ. ಆ ಥರ ಬೌನ್ಸ್ ತಪ್ಪೋದ್ರಿಂದ ನಿಮಗೆ ಯಾವುದೇ ಥರ ರಿಸ್ಕ್ ಇರೋಂಗಿಲ್ಲ, ಇದು ಸೇಫ್ ಇದೆ. ಸೊ ನೀವು ಕೂಡ ಪೇ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.